ಹಾಯ್ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಬಂದು ಮೈಸೂರು ಶ್ರೀ ಚಾಮರಾಜೇಂದ್ರ ಜುವಾಲಜಿಕಲ್ ಗಾರ್ಡನ್ ಅಂತೇಳಿ ಇವತ್ತು ಮೈಸೂರು ಜೂಗೆ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗೋಣ. ಹಲವಾರು ಪ್ರಾಣಿ ಸಂಕುಲಗಳನ್ನು ನಾವು ಇವತ್ತು ನೋಡೋಣ. ಸೊ ನೀವು ಬರೋದಾದರೆ ಮೈಸೂರು ಜೂಗೆ ಇಲ್ಲೊಂದು ಅಂಡರ್ ಗ್ರೌಂಡ್ ಇದೆ. ಸೊ ಈ ಮುಖಾಂತರ ನೀವು ಬಂದರೆ ಮೇಲ್ಗಡೆ ಹೀಗೆ ಕರ್ಕೊಂಡು ಹೋಗುತ್ತೆ. ಬನ್ನಿ ಸ್ನೇಹಿತರೆ ಹೋಗೋಣ. ಒಳಗಡೆ ಬಂದಾಯಿತು. ನೋಡ್ತಾ ಇದ್ದೀರಲ್ಲ ನೀವು ಇದನ್ನು. ಸೊ ಟಿಕೆಟ್ 100 ರೂಪಾಯಿ ತಗೊಳ್ತಾರೆ. ಸೊ ಸ್ಟಿಲ್ ಕ್ಯಾಮ್ರಾ ಏನಾದರೂ ತಂದಿದ್ರೆ ನಿಮಗೆ 200 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಒಳಗಡೆ ಹಾಗೆ ಬಂದರೆ ಇಲ್ಲಿ ಒಂದು ದೇವಿಯ ವಿಗ್ರಹವನ್ನು ನೋಡ್ತಾ ಇದ್ದೀರಾ. ಹಾಗೆಯೇ ನೀವು ಇಲ್ಲಿಂದ ಮುಂದೆ ಬಂದರೆ ಒಳಗಡೆ ಹೋಗೋದಕ್ಕೆ ಇಲ್ಲಿ ನಿಮಗೆ ದಾರಿ ಇದೆ. ಈ ಒಂದು ಭಾಗದಲ್ಲಿ ನೀವು ಹಲವಾರು ಪೇಷೆಂಟ್ಗಳು ಮತ್ತು ಗೋಲ್ಡನ್ ಹಾರ್ನ್ಬಿಲ್, ಪಿಕಾಕ್, ಭಾಳಷ್ಟು ಪಕ್ಷಿ ಸಂಕುಲಗಳನ್ನು ನೀವು ಇಲ್ಲಿ ಕಾಣ್ತೀರಾ. ಹಾಗೆ ಇಲ್ಲಿ ಬಂದರೆ ದಾಸಮಂಗಟ್ಟೆ ಹಕ್ಕಿ ಅಂಥೇಳಿ ಇಲ್ಲೊಂದು ಪಕ್ಷಿ ಇದೆ. ನೀವು ತೋರಿಸೋಣ ಅಂದರೆ ಅದು ಒಳಗಡೆ ಹೋಗಿ ಸೇರ್ಕೊಬಿಟ್ಟಿದೆ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮೂಲೆಯಲ್ಲಿದೆ. ಬಟ್ ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ಹಕ್ಕಿಯಲ್ಲಿ ಮನುಷ್ಯನ ರೀತಿ ಕಣ್ಣು ರೆಪ್ಪೆಗಳನ್ನು ನೀವು ನೋಡ್ತೀರಾ. ಇದು ದಾಸಮಂಗಟ್ಟೆ ಹಕ್ಕಿ ಅಂತ ಹೇಳಿ. ಇಲ್ಲಿ ನೋಡಿ, ಬರ್ಡ್ಸ್ ರೀಗರ್ ಅಂತೇಳಿ ಇಲ್ಲಿರುವಂಥದ್ದು ಸಾರಸ್ ಕ್ರೇನ್. ಹಾಗೆ ನಮ್ಮ ನ್ಯಾಷನಲ್ ಬರ್ಡ್ ನವಿಲು ಕೂಡ ಇರುವಂತಹ ಒಂದು ಸ್ಥಳ. ಹಾಗೆ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ಬಾಗ ಮರ ಅಂಥೇಳಿ. ಇಲ್ಲಿ ಕಾಣುವಂಥದ್ದು ಮಳೆ ಮರ ಅಂತೇಳಿ ದೊಡ್ಡ ಗಾತ್ರದ ಮರಗಳನ್ನು ಕೂಡ ನೀವು ಇಲ್ಲಿ ಸಾಲು ಸಾಲಾಗಿ ನೋಡ್ತೀರಾ ವೀಕ್ಷಕರೇ. ಇಲ್ಲಿದೆ ನೋಡಿ ಬಕ ಪಕ್ಷಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗೋಲ್ಡ್ ಪೆಸೆಂಟ್, ಸಿಲ್ವರ್ ಪೆಸೆಂಟ್, ಕಲೀಜ್ ಪೆಸೆಂಟ್ ಅಂಥೇಳಿ ಭಾಳಷ್ಟು ಪೆಸೆಂಟ್ಗಳನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ. ತನ್ನ ಜೀವಿತ ಅವಧಿಯಲ್ಲಿ 80ರಿಂದ 100 ವರ್ಷ ಬದುಕುವಂತಹ ನೀಲಿ ಹಳದಿ ಮಕ ಅಂತ ಹೇಳಲಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಕಪುಚಿನ್, ಜುಟ್ಟಿನ ಕಪುಚಿನ್. ಭಾಳಷ್ಟು ಮರಗಳಿರುವಂಥದ್ದನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪಳೆಯುಳಿಕೆಯ ವೃಕ್ಷಕಾಂಡ ಅಂತ ಹೇಳಿ ಹೈದರಾಬಾದಿನ ಆದಿಲಾಬಾದ್ನ ಹೆಮನಪಳ್ಳಿ ಎನ್ನುವಂತಹ ಒಂದು ಸ್ಥಳದಲ್ಲಿ ಸಿಕ್ಕಿರುವಂತಹ ಪಳೆಯುಳಿಕೆ. ಸುಮಾರು ಇದಕ್ಕೆ 15 ಕೋಟಿ ವರ್ಷಗಳಾಗಿವೆಯಂತೆ. ನೋಡಿ ಮರ ಹೇಗೆ ಕಲ್ಲಾಗಿ ರೂಪಾಂತರಗೊಂಡಿದೆ. ನಮ್ಮ ಟಿ ನರಸೀಪುರದ ಸ್ನೇಹಿತರು ಕೂಡ ಬಂದಿದ್ದರು. ಹೇಗಿದೆ ನೋಡ್ತಾ ಇದ್ದೀರಾ, 15 ಕೋಟಿ ವರ್ಷದ ಮರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? 15 ಕೋಟಿಯಿಂದ ನಮಗೇನು ಗೊತ್ತಿಲ್ಲ. ನಾವು ಹುಟ್ಟಿರೋದ್ರಿಂದ ನಾವು ನೋಡ್ರಿ, ನೀವು ಹೇಳಿದ ಜನ ನಿಮ್ಮಂಥವ್ರು ಹೇಳಿದ್ರೆ ಮಾತ್ರ ನಮಗೆ ಗೊತ್ತಾಗಿರುತ್ತೆ. ಹೌದೌದು, ಓಕೆ. ನೋಡ್ತಾ ಇದ್ದೀರಾ, ಪಳೆಯುಳಿಕೆಯ ವೃಕ್ಷಕಾಂಡ 15 ಕೋಟಿ ವರ್ಷದ ಪುರಾತನವಾದದ್ದು. ಸ್ವಲ್ಪ ಹೀಗೆ ಮುಂದೆ ಬಂದರೆ ಇದು ಚಿರತೆಗಳ ಆವಾಸ ಸ್ಥಾನ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಚಿರತೆ ಮಲಗಿದೆ ನೋಡಿ ವೀಕ್ಷಕರೇ. ಇದು ಹುಲಿ ಇರುವಂತಹ ಸ್ಥಳ. ಅದು ಇವಾಗ ನಿದ್ರೆ ಮಾಡ್ತಾ ಇದೆ. ಪೂರ್ತಿ ಮೂಲೆಯಲ್ಲಿದೆ, ಕಣ್ಣು ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಹುಲಿ ಮಲಗಿರೋದನ್ನು ನೀವು ಕಾಣ್ಬೋದು. ತುಂಬ ದೂರ ಇದೆ,
ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಸಿಂಹ ಓಡಾಡ್ತಾ ಇದೆ. ಇದು ಸಿಂಹ ವಾಸ ಮಾಡುವಂತಹ ಒಂದು ಸ್ಥಳ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಸಿಂಹ ಕೂತಿದೆ ನೋಡಿ. ಹೀಗೆ ಮುಂದೆ ಬರಬೇಕು ನೀವು. ನೋಡ್ತಾ ಇದ್ದೀರಾ ಹೇಗಿದೆ ಮೃಗಾಲಯ. ನೀವೆಲ್ಲ ಬಂದಿರ್ತೀರ. ಹಾಗಾಗಿ ನಾನು ಕೂಡ ಕೆಲವೊಂದು ನನಗೆ ಗೊತ್ತಿರುವಂತಹ ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ ವೀಕ್ಷಕರೇ. ಹೀಗೆ ಬಂದರೆ ಸಿಂಗ್ಲಿಕಾ, ಚಿಂಪಾಂಜಿ, ಗೊರಿಲ್ಲಾ ಇರುವಂತಹ ಒಂದು ಆವಾಸ ಸ್ಥಾನ ಸಿಗುತ್ತೆ. ಗೊರಿಲ್ಲಾ ಈ ಕಡೆ ಇದೆ, ಸ್ವಲ್ಪ ದೂರದಲ್ಲಿ ಕೂತಿದೆ. ಹಾಗೆ ವೀಕ್ಷಿಸಿ ವೀಕ್ಷಕರೇ. ಇದೇನು ನೋಡ್ತಾ ಇದ್ದೀರಿ ಇವತ್ತು ಈ ಜಯಚಾಮರಾಜೇಂದ್ರ ಮೃಗಾಲಯ ಅಂತ ಹೇಳಿ, ಹಿಂದೆ 1892ರಲ್ಲಿ ಚಾಮರಾಜೇಂದ್ರ ಒಡೆಯರು ಇದನ್ನು ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಇದನ್ನು ಪ್ರಾಥಮಿಕ ಹಂತದಲ್ಲಿ 10.9 ಎಕರೆಯಲ್ಲಿ ಸ್ಥಾಪನೆ ಮಾಡಿ, ಇದು ಮೊಟ್ಟ ಮೊದಲ ಬಾರಿಗೆ ಇದನ್ನು ಪ್ಯಾಲೇಸ್ ಜೂ ಅಂತ ಹೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. 1909ರಲ್ಲಿ ಇದನ್ನು ಚಾಮರಾಜೇಂದ್ರ ಜಿಯೋಲಾಜಿಕಲ್ ಗಾರ್ಡನ್ ಅಂತೇಳಿ ಕರೆಯಲಾಯಿತು. ಆ 10.9 ಎಕರೆ ಏನಿದೆ ಇವತ್ತು, ಇದು ಸುಮಾರು 157 ಎಕರೆಗೆ ವಿಸ್ತೀರ್ಣಗೊಂಡಿದೆ. ಅಷ್ಟು ದೊಡ್ಡ ವಿಶಾಲವಾದಂತಹ ಮೃಗಾಲಯ ನಮ್ಮ ಮೈಸೂರಿನ ಮೃಗಾಲಯ. ಮೈಸೂರಿನಲ್ಲಿಯೇ, ಮೈಸೂರಲ್ಲ, ಏಷ್ಯಾ ಖಂಡದಲ್ಲಿಯೇ ಗೊರಿಲ್ಲವನ್ನು ಮೃಗಾಲಯದಲ್ಲಿ ಇಟ್ಟಂಥದ್ದು ನಮ್ಮ ಮೈಸೂರಿನ ಮೃಗಾಲಯ. ನೋಡ್ತಾ ಇದ್ದೀರಾ. ಹೇಗಿದೆ ನೀವು ದಕ್ಷಿಣದ ಬಿಳಿ ಖಡ್ಗಮೃಗವನ್ನು ನೋಡ್ತೀರಾ, ಅಲ್ಲಿವೆ ನೋಡ್ತಾ ಇದ್ದೀರಲ್ಲ. ಅದು ಸುಮಾರು 2300 kgಯನ್ನು ತೂಗುತ್ತೆ. 40ರಿಂದ 50 ವರ್ಷ ಬದುಕುವಂತಹ ಖಡ್ಗಮೃಗ. ಈ ಒಂದು ದಾರಿ ಏನು ನೋಡ್ತಾ ಇದ್ದೀರಾ, ನಿಮಗೆ ನೆನಪಿರ್ಬೋದು, ಅಂಬರೀಷ್ ಅಭಿನಯಿಸಿರುವಂತಹ ಮೃಗಾಲಯ ಚಿತ್ರ. ಎಲ್ಲ ಕಡೆಯೂ ತೆಗೆದಿದ್ದಾರೆ, ಆದರೆ ಕುದುರೆಯಿಂದ ಬರುವಂತಹ ಒಂದು ಸೀನ್ ಏನಿದೆ ಅದು ಇಲ್ಲಿ ನೀವು ನೋಡಿರ್ಬೋದು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಜೀಬ್ರದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಅದರ ಬಣ್ಣ ಬಂದು ಕಪ್ಪು. ಆ ಬಿಳಿ ಪಟ್ಟೆಗಳೇನಿವೆ ಅದು ಮೆಲನಿನ್ ಅಸಮತೋಲನದಿಂದ ಆಗಿರುವಂತಹ ಒಂದು ಪಟ್ಟೆಗಳು ಅವು. ಹಾಗಾಗಿ ಆ ಪಟ್ಟೆಗಳಿಂದ ತಮ್ಮ ಉಷ್ಣ ನಿಯಂತ್ರಣವನ್ನು ತಾವೇ ಮಾಡ್ಕೊಳ್ತವೆ. ಇಲ್ಲಿ ಸುತ್ತಲೂ ಕೂಡ ಕರಡಿಗಳಿವೆ. ಸೊ ಕರಡಿಯ ಒಂದು ಗುಣಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಮನುಷ್ಯನ ರೀತಿಯಲ್ಲಿ ಅಳುವಂತಹ ಒಂದು ಏಕೈಕ ಪ್ರಾಣಿ ಕರಡಿ. ಜಲತರಂಗಿಣಿ ಅನ್ನುವಂತಹ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲೊಂದು ಕಾರಂಜಿಯ ಬುಗ್ಗೆಯೂ ಕೂಡ ಇದೆ. ಜಿಂಕೆ ಇರುವಂತಹ ಒಂದು ಸ್ಥಳ. ಎಲ್ಲ ಒಂದು ಕಡೆ ಹೋಗಿ ಸೇರಿಬಿಟ್ಟಿವೆ. ಹೈನ ಓಡಾಡ್ತಾ ಇದ್ದೇವೆ. ಸೊ ಚಿರತೆಯನ್ನು ಎದುರಿಸುವಂತಹ ಏಕೈಕ ಪ್ರಾಣಿ ಹೈನ. ಇದರ ಕೂಗನ್ನು ಕೇಳಿದಂತಹ ಚಿರತೆಗಳು ದೂರ ಹೋಗ್ತವೆ ಸ್ನೇಹಿತರೆ. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಬಾರಸಿಂಗ ಅಥವಾ ಕೆಸರು ಜಿಂಕೆ ಅಂತ ಹೇಳಿ. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇದನ್ನು ಹಂದಿ ಜಿಂಕೆ ಅಂತ ಹೇಳಲಾಗುತ್ತೆ.
ಅಲ್ಲೊಂದು ಆನೆ ಇದೆ, ನೋಡ್ತಾ ಇದ್ದೀರಾ, ನೀರು ಕುಡಿತಾ ಇದೆ. ನೋಡ್ತಾ ಇದ್ದೀರಾ, ಎಲ್ಲ ಬೇಸಿಗೆಯಾಗಿ ಮತ್ತೆ ಅಲ್ಲೊಂದಿದೆ ಕಾಣಿಸ್ತಾ ಇಲ್ಲ, ಎಲ್ಲ ಬಿಸಿಲು ಅಂತೇಳಿ ಸೈಡಲ್ಲಿ ಇದ್ದಾವೆ ಸ್ನೇಹಿತರೆ. ಭಾಳಷ್ಟು ಕಾಡೆಮ್ಮೆಗಳು ಇರುವಂತಹ ಒಂದು ಸ್ಥಳ. ಇಲ್ಲಿ ಭಾಳಷ್ಟು ನೀಲ್ಗಾಯಿಗಳಿವೆ, ನೋಡ್ತಾ ಇದ್ದೀರಾ. ಸುಮಾರು 200-300 kg ತೂಗುತ್ತೆ. ಸುಮಾರು 12-15 ವರ್ಷ ಬದುಕುವಂತಹ ನೀಲ್ಗಾಯಿ ಇಲ್ಲಿ ಹೋಗ್ತಾ ಇದೆ. ಈತ ಬಂದು ಕಾಡು ಮನುಷ್ಯ ಅಂತೇಳಿ, ಇಲ್ಲೊಂದು ಕಾಡು ಮನುಷ್ಯನು ಕೂಡ ಇದ್ದಾನೆ, ನೋಡ್ತಾ ಇದ್ರಲ್ಲ. ನಿಶಾಚರ ಪ್ರಾಣಿಗಳಿರುವಂತಹ ಒಂದು ಸ್ಥಳ ಇದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಮುಳ್ಳಂದಿ, ಜಂಗಲ್ ಕ್ಯಾಟ್, ಭಾಳಷ್ಟು ನಿಶಾಚರ ಪ್ರಾಣಿಗಳು ಕೂಡ ಸಿಗ್ತವೆ ಸ್ನೇಹಿತರೆ. ಬನ್ನಿ ನೋಡೋಣ. ಸೊ ಅಲ್ಲೊಂದಿದೆ ನೋಡಿ, ಇಂಡಿಯನ್ ಸಿವೇಟ್ ಅಂತೇಳಿ. ಇಲ್ಲಿ ಮರಬೇಕು ಅನ್ನೋದು ಕೂಡ ಇದೆ, ಒಳಗಡೆ ಮಲಗಿದೆ ನೋಡಿ. ಅಲ್ಲೊಂದು ಕಾಡಬೇಕು ಕೂಡ ಇದೆ, ಒಳಗಡೆ ಹೋಯಿತು ನೋಡಿ. ಇಲ್ಲಿ ಸಾಕಷ್ಟು ಮುಳ್ಳಂದಿಗಳಿವೆ. ಸಿಂಹ ಇದ್ದಂತಹ ಬೋನಲ್ಲಿ ಈಗ ಕರಡಿಗಳನ್ನ ತಂದು ಹಾಕ್ಬಿಟ್ಟಿದ್ದಾರೆ. ನೀವು ಅಲ್ಲಿ ನೋಡಿದ್ರಲ್ಲ, ಅದೇ ಸಿಂಹ. ಇಲ್ಲಿ ಕಾಣ್ತಾ ಇರೋದು ಕರಡಿಗಳು. ಹಾಗೆ ಒಳಗಡೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುವಂತಹ ಒಂದು ಸ್ಥಳವೂ ಇದೆ. ಒಳಗಡೆ ಒಂದು ರೆಸ್ಟೋರೆಂಟು ಕೂಡ ಇದೆ. ನೋಡೋದಕ್ಕೆ ಇಲ್ಲೂ ಕೂಡ ಒಂದು ಭಾರತದ ಕೆಂಡಾಮೃಗವಿದೆ ನೋಡಿ. ನೋಡ್ತಾ ಇದ್ದೀರಾ, ಸಾಂಬಾರು ಜಿಂಕೆಗಳು. ಮುಂದೆ ಹಾಗೆ ಬಂದರೆ ಇಲ್ಲಿಂದ ಮುಂದೆ ಇಲ್ಲಿ ಸರ್ಪಗಳನ್ನು ನೋಡೋದಕ್ಕೆ ಸಿಗುತ್ತೆ. ಉರುಗ ವಲಯಕ್ಕೆ ನಿಮಗೆ ಸ್ವಾಗತ. ಒಳಗಡೆ ಹೇಗಿದೆ ಅನ್ನೋದನ್ನು ನಾವು ಇಲ್ಲಿಂದ ನೋಡೋಣ ಬನ್ನಿ. ಇಲ್ಲಿ ಇದೆ ಹಾರುವ ಹಾವು, ನಾಗರ ಹಾವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಹಸಿರು ಹಾವು, ಮನುಷ್ಯನ ಕಣ್ಣನ್ನು ತುಂಬ ಇಷ್ಟಪಡುವಂತಹ ಒಂದು ಹಾವು. ಇಲ್ಲೊಂದು ಮರದ ಹಾವು ಕೂಡ ನೋಡ್ತಾ ಇದ್ದೀರಾ, ಹೇಗಿದೆ ಹೆಬ್ಬಾವು. ಹೆಬ್ಬಾವುಗಳನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲೊಂದು ಕಾಳಿಂಗ ಸರ್ಪವು ಕೂಡ ಇದೆ, ನೀವು ನೋಡ್ತಾ ಇದ್ದೀರಾ, ಮೂಲೆಯಲ್ಲಿ ಇದೆ ನೋಡಿ. ನೋಡಿ ವೀಕ್ಷಕರೇ, ಇಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ನಾಗರಹಾವುಗಳನ್ನ ನೋಡ್ತಾ ಇದ್ದೀರಾ ನೀವು. ಕೊಳಕು ಮಂಡಲ ನೋಡ್ತಾ ಇದ್ದೀರಲ್ಲ, ಕಚ್ಚದಿರಲಿ, ಅದರ ಮುಳ್ಳನ್ನು ಕೂಡ ನೀವು ಏನಾದರೂ ತಾಗಿಸ್ಬಿಟ್ರೆ ಮಾತ್ರ ಆ ಕಾಲು ಕೂಡ ಕೊಳ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಸಿರು ಆಣಕೊಂಡು ಕೂಡ ಮೂಲೆಯಲ್ಲಿದೆ, ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಸುಮಾರು ಅವರೇಜ್ ಫೀಟ್ ಬಂದು 14 ಅಡಿ ಇರುತ್ತೆ. ಇದು 24 ಅಡಿ ತನಕ ಕೂಡ ಬೆಳೆಯುತ್ತೆ ಅಂತ ಹೇಳಲಾಗುತ್ತೆ. ಸುಮಾರು ಒಂದು 15ರಿಂದ ಒಂದು 25 ವರ್ಷ ಈ ಆಣಕೊಂಡುಗಳು ತಮ್ಮ ಜೀವಿತಾವಧಿಯಲ್ಲಿ ಬದುಕ್ತವೆ ಅಂತ ಹೇಳ್ಬೋದು. ಸೊ ಒಳಗಡೆ ಇಲ್ಲೂ ಒಂದಿದೆ, ನೋಡ್ತಾ ಇರಿ, ಕಾಣಿಸ್ತಾ ಇದೆಯಾ? ಅಲ್ಲಿ ಆನೆಕೊಂಡೆ ತೋರಿಸ್ತೆ ನಿಮಗೆ. ಆದರೆ ಆನೆಕೊಂಡಕ್ಕಿಂತನೂ ನಮ್ಮ ಇಲ್ಲಿ ಹೆಬ್ಬಾವು ಅದರ ಗಾತ್ರಕ್ಕಿಂತ ದುಪ್ಪಟ್ಟು ಇದೆ, ಗಮನಿಸಿ. ಮೇಲ್ಗಡೆ ಒಂದಿದೆ, ಇದು ಕೂಡ ತಿಂಗಳಾನುಗಟ್ಟಲೆ ಯಾವುದೇ ಮೇವಿಲ್ಲದೆ ಹಾಗೆಯೇ ಗಾಳಿಯನ್ನೇ ಕುಡಿದು ಬದುಕಬಲ್ಲ ಶಕ್ತಿಯನ್ನು ಕೂಡ ಹೊಂದಿದೆ. ಇದು ಬಂದು ನೀರು ಕುದುರೆ. ಭಾಳಷ್ಟು ಜನ ಇದನ್ನು ನೀರಾಣೆ ಅಂತ ಕರೀತಾರೆ. ಆ್ಯಕ್ಚುಲಿ ಬಂದು ಇದು ನೀರು ಕುದುರೆ ಅಂತ ಹೇಳಿ. ಸೊ ಹಿಪ್ಪೋಸ್ ಅಂದರೆ ಕುದುರೆ, ಪಟಮೋಸ್ ಅಂದರೆ ನದಿ ಕುದುರೆ ಅಂತ ಹೇಳಲಾಗುತ್ತೆ. ಕೆಲವೊಂದು ಬಾರಿ ಇದರ ಇನ್ನೊಂದು ಪ್ರಭೇದ ತಳಿ ಬರುತ್ತೆ, ಒಂದು ಕಾಮನ್ ಹಿಪೋಪೊಟಮಸ್, ಇನ್ನೊಂದು ಪಿಗ್ಮಿ ಹಿಪೋಪೊಟಮಸ್ ಅಂತೇಳಿ. ಅದನ್ನು ನೀರು ಕುದುರೆ ಅಂತಲೂ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ. ಇದು ಅದರ ಒಂದು ಚರ್ಮ ಏನಿದೆ, ಭಾಳ ಸೂಕ್ಷ್ಮವಾಗಿ ಇರುವಂತಹ ಒಂದು ಚರ್ಮವನ್ನು ಇದು ಹೊಂದಿರುತ್ತೆ. ಬಿಸಿಲಿಗೆ ತನ್ನದೇ ಆದಂತಹ ಕೆಲವೊಂದು ಸನ್ಸ್ಕ್ರೀನನ್ನು ತಾನೇ ತಯಾರನ್ನು ಮಾಡಿಕೊಳ್ಳುವಂತಹ
ಶಕ್ತಿ ಪ್ರಕೃತಿದತ್ತವಾಗಿ ಈ ನೀರು ಕುದುರೆಗೆ ಬಂದಿರುತ್ತೆ. ಇಲ್ಲೊಂದು ಚಿರತೆ ಮಲಗಿರೋದನ್ನು ನೀವು ನೋಡ್ತಾ ಇದ್ದೀರಲ್ಲ, ಅದರ ಮೇಲೆ ಇರುವಂತಹ ಪಟ್ಟೆಗಳನ್ನು ರೋಸೆಟ್ ಅಂತ ಹೇಳಲಾಗುತ್ತೆ. ಸೊ ಮುಸ್ಸಂಜೆಯಿಂದ ಬೆಳಗಿನ ಜಾವದ ತನಕನೂ ಕೂಡ ಅದಕ್ಕೆ ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಅದು ಚಿರತೆ ಬೇಟೆಯನ್ನು ಆಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮೊಸಳೆಗಳನ್ನು ಕೂಡ ನೋಡೋಣ. ಸೊ ನೋಡ್ತಾ ಇದ್ದೀರಾ, ಇಲ್ಲೊಂದು ಮೊಸಳೆ ಇದೆ, ಅಲ್ಲೊಂದು ಮೊಸಳೆ ಇದೆ ನೋಡಿ. ಹೇಗಿದೆ ಇಲ್ಲೊಂದು ಮೊಸಳೆ, ಗರಿಯಾಲ್ ಮೊಸಳೆ ಅಂತ. ಇಲ್ಲಿಯೂ ಕೂಡ ಒಂದೆರಡು ನೀರು ಕುದುರೆಗಳಿವೆ. ಬನ್ನಿ, ಮ್ಯಾಂಡರಿನ್ ಬಾತುಕೋಳಿ, ಕಪ್ಪು ಹಂಸ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ಬರ್ತಾ ಇದ್ದಾವೆ ನೋಡಿ, ಇವು ಮ್ಯಾಂಡರಿನ್ ಬಾತುಕೋಳಿ ಅಂತೇಳಿ. ಇವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀವು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಲಿನಲ್ಲಿರುವಂತಹ ನೀರಿನ ಅಂಶ ಏನಿದೆ ಅದನ್ನು ತೆಗೆದುಹಾಕುವಂತಹ ಒಂದು ಶಕ್ತಿ ಈ ಅಂಶಕ್ಕಿರುತ್ತಂತೆ. ಹಾಗಾಗಿ ಇದೊಂದು ವಿಶೇಷವಾದಂತಹ ಒಂದು ಗುಣಲಕ್ಷಣವನ್ನು ಈ ಅಂಶಗಳು ಪಡ್ಕೊಂಡಿರ್ತವೆ ಸ್ನೇಹಿತರೆ. ಹೀಗೆ ಬಂದರೆ ಇಲ್ಲಿ ಇಂಡಿಯನ್ ಬ್ಲ್ಯಾಕ್ ಆಮೆಗಳನ್ನು, ಕಪ್ಪು ಆಮೆಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಕ್ಷತ್ರ ಆಮೆ ಕೂಡ ಇದೆ. ಇದು ನಾರ್ದರ್ನ್ ಮತ್ತು ಸದರ್ನ್ ಮಸಾಯಿ ಅನ್ನುವಂತಹ ಪ್ರಭೇದದ ಜಿರಾಫೆಗಳನ್ನು ಕೂಡ ನೀವು ಇಲ್ಲಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಜಿರಾಫೆ ಮೇಲ್ಗಡೆ ನೀವು ಎರಡು ಕೊಂಬನ್ನು ನೋಡ್ತಾ ಇದ್ದೀರಲ್ವಾ, ಅದು ಆ್ಯಕ್ಚುಲಿ ಬಂದು ಕೊಂಬಲ್ಲ. ಜಿರಾಫೆಯ ಚರ್ಮದಿಂದ ಆವೃತವಾಗಿರುವಂತಹ ಒಂದು ಅಂಶದಿಂದ ಆಗಿರುವಂತಹ ಒಂದು ಮೃದು ಎಲುಬು ಸ್ನೇಹಿತರೆ. ಅದನ್ನು ಹಸಿಕೋನ್ಸ್ ಅಂತ ಹೇಳಲಾಗುತ್ತೆ. ದಿನದ 24 ಗಂಟೆಗಳಲ್ಲಿ ಕಡಿಮೆ ನಿದ್ದೆ ಮಾಡುವಂತಹ ಒಂದು ಪ್ರಾಣಿ ಅಂತ ಹೇಳಲಾಗುತ್ತೆ. ಮತ್ತು ಇದು ನಿಂತುಕೊಂಡೇ ನಿದ್ದೆ ಮಾಡುವಂತಹ ಒಂದು ಗುಣಲಕ್ಷಣಗಳನ್ನು ಬೆಳೆಸ್ಕೊಂಡಿರುತ್ತೆ. ಹಾಗಾಗಿ ಕಡಿಮೆ ನಿದ್ದೆ ಮಾಡುವಂತಹ ಒಂದು ಪ್ರಾಣಿ. ಮತ್ತು ಜಿರಾಫೆಯ ಆ ಪಟ್ಟೆಯ ಮಾದರಿ ಏನಿದೆ ಅದು ಜಿರಾಫೆಯ ಉಷ್ಣ ನಿಯಂತ್ರಣ ಮಾಡುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಈ ಜಿರಾಫೆಯ ಬಾಯಿ ನಾಲಿಗೆ ಏನಿದೆ ಅದು ಬಹುತೇಕ ಕಪ್ಪು ನಾಲಿಗೆಯನ್ನು ಹೊಂದಿರುತ್ತೆ ಸ್ನೇಹಿತರೆ. 1-2% ಮಾತ್ರ ಕೆಂಪು ನಾಲಿಗೆಯನ್ನು ನೀವು ನೋಡೋದಕ್ಕೆ ಸಾಧ್ಯ. ಇಲ್ಲೊಂದು ಉಷ್ಟ್ರ ಪಕ್ಷಿ ಇದೆ, ನೋಡ್ತಾ ಇದ್ದೀರಲ್ವಾ. ಕಲ್ಲನ್ನು ತಿಂದು ಜೀರ್ಣಿಸಿಕೊಳ್ಳುವಂತಹ ಒಂದು ಶಕ್ತಿ, ವಿಶೇಷವಾದ ಶಕ್ತಿ ಈ ಒಂದು ಉಷ್ಟ್ರ ಪಕ್ಷಿಗಳಿಗಿದೆ. ನೀವು ನೋಡ್ಬೋದು, ದೊಡ್ಡ ಗಾತ್ರದ ಮೊಟ್ಟೆಗಳನ್ನು ಕೂಡ ಹಾಕಿವೆ. ಹಾಗಾಗಿ ಇವತ್ತು ಏನು ನೋಡಿದ್ರಿ, ಈ ಜುವಾಲಜಿಕಲ್ ಗಾರ್ಡನ್ ಏನಿದೆ ಇದು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಿಮಗೆ.